ಸಿಎನ್ ಮಂಜುನಾಥ್ ಅವರ ಪರವಾಗಿ ಪವನ್ ಕಲ್ಯಾಣ್ ಪ್ರಚಾರವನ್ನು ನಡೆಸಲಿದ್ದಾರೆ. ಶಕ್ತಿ ಕೇಂದ್ರ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಬೆಂಗಳೂರು ಗ್ರಾಮಾಂತರ. ಎಲ್ಲರ ಚಿತ್ತ ಈಗ ಬೆಂಗಳೂರು ಗ್ರಾಮಾಂತರದತ್ತ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಟಾರ್ ಕ್ಯಾಂಪೇನ್ ಜೋರಾಗಿದೆ. ಡಿಕೆ ಸುರೇಶ್ ಪರ ನಟ ದರ್ಶನ್ ಅವರು ಕ್ಯಾಂಪೇನ್ ಅನ್ನು ನಡೆಸಿದ್ರು. ಅದಾದ ನಂತರ ಡಾಕ್ಟರ್ ಪರ ಇತ್ತ ಪವನ್ ಕಲ್ಯಾಣ್ ಪವರ್ ಶೋ ಅನ್ನು ನಡೆಸೋದಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಡಾಕ್ಟರ್ ಪರ ಪವನ್ ಕಲ್ಯಾಣ್ ರೋಡ್ ಶೋ ನಡೆಸಲಿದ್ದಾರೆ. ದರ್ಶನ್ ನಡೆಸಿದ ಸ್ಥಳದಲ್ಲಿ ಪವರ್ ಸ್ಟಾರ್ ಪವರ್ ಶೋ ಅನ್ನ ತೋರಿಸೋದಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಿಜಕ್ಕೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಆಗ್ತಾ ಇರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ನಟ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಹೊಂದಿರುವಂತಹ ತೆಲುಗಿನ ನಟ ಪವನ್ ಕಲ್ಯಾಣ್ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಮತ ಭೇಟಿಯನ್ನ ನಡೆಸಲಿದ್ದಾರೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಬಹಳ ಪೀಕ್ ಅನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ಜಂಟಿ ಜೋಡೆತ್ತುಗಳು, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು. ಇದರ ನಡುವೆ ಪವನ್ ಕಲ್ಯಾಣ್ ಕೂಡ ಎಂಟ್ರಿಯನ್ನ ಕೊಡ್ತಾ ಇರೋದು ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಆನೇಕಲ್, ಬಿದರಗುಪ್ಪೆ, ಅತ್ತಿಬೆಲೆ, ಚಂದಾಪುರ ಹಾಗೆ ಹೆಬ್ಬಗೋಡಿಯಲ್ಲೂ ಕೂಡ ಪವನ್ ಕಲ್ಯಾಣ್ ಬಿಗ್ ರೋಡ್ ಶೋ ಅನ್ನ ನಡೆಸಲಿದ್ದಾರೆ. ಇದರೊಂದಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ದಕ್ಷಿಣ ಸ್ಟಾರ್ಗಳ ಅಬ್ಬರ ಜೋರಾಗಿ ನಡೆಯಲಿದೆ. ಪ್ರತಿಷ್ಠೆಯ ಕಣ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ. ಜಸ್ಟ್ ಬಿಕಾಸ್ ಇಲ್ಲಿ ಬಂಡೆ ಬ್ರದರ್ಸ್ ಅನ್ನ ಇಲ್ಲಿವರೆಗೂ ಕೂಡ ಯಾವೊಬ್ಬ ನಾಯಕನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಾರಿ ಗೆಲ್ಲುವ ಕುದುರೆಯನ್ನ ಆಯ್ಕೆ ಮಾಡಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಈ ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡೋಕೆ ಅಖಾಡಕ್ಕೆ ಇಳಿಸಿದ್ದಾಗಿದೆ. ಬಟ್ ಈಗ ಗೆಲ್ಲಿಸಲೇಬೇಕಾದಂತಹ ಹೊಣೆಗಾರಿಕೆಯೂ ಕೂಡ ಬಿಜೆಪಿ ನಾಯಕರು ಹೊತ್ತುಕೊಂಡಿದ್ದಾರೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ದಿನದಿಂದ ದಿನಕ್ಕೆ ಪೀಕ್ ಪಡೆದುಕೊಳ್ತಾ ಇದೆ. ಒಂದು ಕಡೆ ನಟ ದರ್ಶನ್ ಅವರು ಇತ್ತ ಮಂಡ್ಯದಲ್ಲಿ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಎದುರಾಳಿಯಾಗಿನೇ ಸ್ಟಾರ್ ಚಂದ್ರ ಅವರ ಪರವಾಗಿ ಪ್ರಚಾರವನ್ನ ನಡೆಸಿದ್ರು. ಮೊನ್ನೆಯಷ್ಟೇ ಈ ರೀತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿನೇ ದರ್ಶನ್ ಅವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಡಿಕೆ ಸುರೇಶ್ ಅವರ ಪರವಾಗಿ ನಡೆಸಿದ್ರು, ಸ್ಟಾರ್ ಚಂದ್ರ ಅವರ ಪರವಾಗಿಯೂ ಕೂಡ ನಡೆಸಿದ್ರು. ಈಗ ಅದೇ ಜಾಗಕ್ಕೆ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಿಂಚಿನ ಸಂಚಲನವನ್ನ ಮೂಡಿಸೋದಕ್ಕೆ ತೆಲುಗಿನ ಸ್ಟಾರ್ ನಟನ ಆಗಮನ ಆಗ್ತಾ ಇದೆ. ಹಾಗಾದ್ರೆ ತೆಲುಗು ನಟ ಪವನ್ ಕಲ್ಯಾಣ್ ಎಲ್ಲೆಲ್ಲಿ ಮತಬೇಟೆಯನ್ನ ಆರಂಭ ಮಾಡಬಹುದು? ಆನೇಕಲ್ ಹಾಗೆ ಬಿದರಗುಪ್ಪೆ, ಅತ್ತಿಬೆಲೆ, ಚಂದಾಪುರ, ಹೆಬ್ಬಗೋಡಿಯಲ್ಲಿ ಪವನ್ ಕಲ್ಯಾಣ್ರ ಪವರ್ ಶೋ ಜೋರಾಗಿರುತ್ತೆ. ಕೇವಲ ಸಭೆ ಸಮಾರಂಭ ಅಷ್ಟೇ ಅಲ್ಲ, ರೋಡ್ ಶೋ ಮೂಲಕ ಮತದಾರರ ಮನಸ್ಸನ್ನ ಗೆಲ್ಲೋದಕ್ಕೆ ಪವನ್ ಕಲ್ಯಾಣ್ ಎಂಟ್ರಿ ಆಗ್ತಾ ಇದೆ. ಇದರಲ್ಲಿ ಈಗಾಗಲೇ ಬಿಜೆಪಿ ನಾಯಕರಲ್ಲಿ, ಜೆಡಿಎಸ್ ನಾಯಕರಲ್ಲಿ ಮಂದಹಾಸ ಹೆಚ್ಚಾಗ್ತಾ ಇದೆ. ಘಟಾನುಘಟಿ ನಾಯಕರ ಆಗಮನ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರಕ್ಕೆ. ಗೆಲ್ಲುವ ಕುದುರೆಯನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಬಿಜೆಪಿ ಗೆಲುವಿನ ನಾಗಾಲೋಟವನ್ನ ನೋಡೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ಸ್ ಅನ್ನ ಹಾಕೊಂಡಿದೆ. ಯಾಕಂತಂದ್ರೆ ಇತ್ತ 25 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಂತಹ ಬಿಜೆಪಿಗೆ ಈ ಒಂದು ಲೋಕಸಭಾ ಕ್ಷೇತ್ರವನ್ನ ನಾವು ಗೆಲ್ಲಿಲ್ವಲ್ಲ, ಅದನ್ನ ಡಿಕೆ ಬ್ರದರ್ಸ್ಗೆ ಬಿಟ್ಕೊಟ್ವಲ್ಲ ಅನ್ನುವಂತ ಒಂದು ರೀತಿಯಾದಂತಹ ಅಳಕಿದೆ. ಹಾಗಾಗಿ 25 ಲೋಕಸಭಾ ಕ್ಷೇತ್ರ ಪ್ಲಸ್ ಇದೊಂದು ಲೋಕಸಭಾ ಕ್ಷೇತ್ರವನ್ನ ಗೆದ್ರೂ ಕೂಡ ನೆಮ್ಮದಿ ಅನಿಸ್ತಾ ಇದೆ. ಇನ್ನೆರಡು ಲೋಕಸಭಾ ಕ್ಷೇತ್ರವನ್ನ ನಾವು ಬಿಟ್ಟರೂ ಪರವಾಗಿಲ್ಲ, ಬಟ್ ಬೆಂಗಳೂರು ಗ್ರಾಮಾಂತರವನ್ನ ಈ ಬಾರಿ ನಮ್ಮ ತೆಕ್ಕಿಗೆ ಹಾಕೋಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಕಾದು ನೋಡ್ಬೇಕಾಗುತ್ತೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪರವಾಗಿ ಇವತ್ತು ಪವನ್ ಕಲ್ಯಾಣ್ ಅವರು ಹೇಗೆಲ್ಲ ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ.
ಪವನ್ ಕಲ್ಯಾಣ್ ಅವರು ನಡೆಸಿರುವಂತಹ ಈ ಪ್ರಚಾರಕ್ಕೆ ಮತದಾರ ಪ್ರಭುಗಳು ಎಷ್ಟರ ಮಟ್ಟಿಗೆ ಮನಸೋಲ್ತಾರೆ?